ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏರ್ಟೆಲ್ ಕಸ್ಟಮರ್ ಕೇರ್ ಅಧಿಕಾರಿಗಳೊಂದಿಗೆ ನಾವು ಕಾಂಟ್ಯಾಕ್ಟ್ ಆಗುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಆಲ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ನೀವು ಏರ್ಟೆಲ್ ಕಸ್ಟಮರ್ ಕೇರ್ ಅಧಿಕಾರಿಗಳ ಜೊತೆ ಹೇಗೆ ಮಾತನಾಡಬೇಕಂದ್ರೆ ನಾನಿಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ, ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ. ಫ್ರೆಂಡ್ಸ್, ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಮೊದಲನೇದಾಗಿ ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಕೇಳುತ್ತೆ. ಅಲ್ಲಿ ನೀವು ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಲ್ಲಿ ನಿಮಗೆ ನಿಮ್ಮ ಸಿಮ್ ಕಾರ್ಡ್ ಯಾವುದಂತ ಹೇಳುತ್ತೆ. ಪ್ರಿಪೇಯ್ಡ್ ಇದ್ದರೆ ಪ್ರಿಪೇಯ್ಡನ್ನು ಆಯ್ಕೆ ಮಾಡ್ಕೊಳ್ಳಿ, ಪೋಸ್ಟ್ ಪೇಯ್ಡ್ ಇದ್ದರೆ ಪೋಸ್ಟ್ ಪೇಯ್ಡ್ ಅಂತ ಅಲ್ಲಿ ನೀವು ನಂಬರ್ ಹೇಳುತ್ತೆ. ಆ ಒಂದು ನಂಬರನ್ನು ಕ್ಲಿಕ್ ಮಾಡಿ, ಅಂದರೆ ಡಯಲ್ ಮಾಡಿ. ಅಲ್ಲಿ ಆ ಒಂದು ನಂಬರನ್ನು ನೀವು ಪ್ರೆಸ್ ಮಾಡ್ತಾ ಇದ್ದಾಗೆ ನಿಮ್ಮ ಸಿಮ್ ಕಾರ್ಡ್ ಪ್ರಿಪೇಯ್ಡ್ ಇದ್ದರೆ ಪ್ರಿಪೇಯ್ಡ್ ಬಗ್ಗೆ ಮಾಹಿತಿ ಹೇಳುತ್ತೆ, ಪೋಸ್ಟ್ ಪೇಯ್ಡ್ ಇದ್ದರೆ ಪೋಸ್ಟ್ ಪೇಯ್ಡ್ ಬಗ್ಗೆ ಮಾಹಿತಿ ಹೇಳ್ತಾ ಇರುತ್ತೆ. ಅಲ್ಲಿ ನಿಮಗೆ ನಮ್ಮ ಗ್ರಾಹಕ ಸೇವಾ ಅಧಿಕಾರಿಗಳೊಂದಿಗೆ ಮಾತನಾಡಲು 9 ಪ್ರೆಸ್ ಮಾಡಿ ಅಂತ ಆಪ್ಷನ್ ಬರುತ್ತೆ. ಈ ರೀತಿ ಹೇಳಿದವಾಗ ಅಲ್ಲಿ ನೀವು 9 ಪ್ರೆಸ್ ಮಾಡಿ. 9 ಪ್ರೆಸ್ ಮಾಡ್ತಾ ಇದ್ದಾಗೆ ಆ ಒಂದು ಏರ್ಟೆಲ್ ಕಸ್ಟಮರ್ ಅಧಿಕಾರಿಗಳಿಗೆ ನಿಮ್ಮ ಕಾಲ್ ಕನೆಕ್ಟ್ ಆಗುತ್ತೆ. ನಿಮ್ಮ ಕಾಲ್ ಕನೆಕ್ಟ್ ಆದಮೇಲೆ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ. ನಿಮ್ಮ ಸಿಮ್ ಕಾರ್ಡ್ಗೆ ಸಂಬಂಧಿಸಿದ ವಿಷಯಗಳನ್ನು ನೀವು ಅವರ ಜೊತೆ ಹಂಚ್ಕೊಳ್ಬೋದು. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಈ ಒಂದು ನಂಬರ್ನಿಂದ ನೀವು ಏರ್ಟೆಲ್ ಕಸ್ಟಮರ್ ಕೇರ್ ಅಧಿಕಾರಿಗಳೊಂದಿಗೆ ನೀವು ಸುಲಭವಾಗಿ ಮಾತನಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.